ಪ್ರಧಾನಿ ಮೋದಿ ಅವರೊಂದಿಗೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಟೀ ಪಾರ್ಟಿ ಮಾಡಿದ್ದಾರೆ. ಪ್ರತಿ ಅಧಿವೇಶನ ಆದಮೇಲೆ ಸ್ಪೀಕರ್ ಟೀ ಪಾರ್ಟಿ ಕೊಡ್ತಾರೆ, ಆಯೋಜನೆ ಮಾಡ್ತಾರೆ. ಅವರು ಅದು ಸಾಮಾನ್ಯವಾಗಿರತಕ್ಕಂಥ ಸಂಗತಿ. ಎಲ್ಲ ಪಕ್ಷಗಳ ಮುಖ್ಯಸ್ಥರಿಗೂ ಟೀ ಪಾರ್ಟಿಗೆ ಆಹ್ವಾನ ಇರುತ್ತೆ. ಈ ಬಾರಿ ಆಯೋಜನೆ ಆಗಿದ್ದಂಥ ಟೀ ಪಾರ್ಟಿಯಲ್ಲಿ ಪ್ರಿಯಾಂಕಾ ಗಾಂಧಿ ಭಾಗಿಯಾಗಿದ್ದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಗೈರು ಹಾಜರಾಗಿದ್ದರು. ಅವರ ಬದಲಿಗೆ ಇಲ್ಲಿ ಪ್ರಿಯಾಂಕಾ ಗಾಂಧಿ ಪಕ್ಷದ ರೆಪ್ರೆಸೆಂಟೇಟಿವ್ ಆಗಿ ಹಾಜರಾಗಿದ್ದರು. ಸುಮಾರು 20 ನಿಮಿಷಗಳ ಕಾಲ ಈ ಟೀ ಪಾರ್ಟಿಯಲ್ಲಿ ನರೇಂದ್ರ ಮೋದಿ ಅವರೊಂದಿಗೆ ಪ್ರಿಯಾಂಕಾ ಗಾಂಧಿ ಮಾತಾಡ್ತಾರೆ, ಪರಸ್ಪರ ಮಾಹಿತಿ ಹಂಚಿಕೊಳ್ತಾರೆ. ಮೋದಿ ಅವರ ಇತ್ತೀಚಿನ ಇಥಿಯೋಪಿಯಾ, ಜಾರ್ಡನ್ ಭೇಟಿ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಪ್ರಿಯಾಂಕಾ ಅವರು ತಾವು ತೆಗೆದುಕೊಳ್ಳುತ್ತಿರುವ ಗಿಡಮೂಲಿಕೆಯ ಬಗ್ಗೆ ಹೇಳ್ತಾರೆ. ತಮ್ಮ ವಯನಾಡಿನ ಗಿಡಮೂಲಿಕೆಯೊಂದು ನಾನು ತಗೊಳ್ತಾ ಇದ್ದೀನಿ ಅಂತೇಳಿ ಅವರು ಮಾಹಿತಿ ಕೊಡ್ತಾರೆ. ಕಳೆದ ಮಳೆಗಾಲದ ಅಧಿವೇಶನದ ನಂತರ ಟೀ ಪಾರ್ಟಿಯನ್ನು ಕಾಂಗ್ರೆಸ್ ಬಹಿಷ್ಕರಿಸಿತ್ತು. ಆದರೆ ಈ ಬಾರಿ ರಾಹುಲ್ ಬದಲಿಗೆ ಪ್ರಿಯಾಂಕಾ ಗಾಂಧಿ ಪಾಲ್ಗೊಂಡಿದ್ದರು. ಪ್ರಧಾನಿ ಮೋದಿ ಅವರೊಂದಿಗೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಟೀ ಪಾರ್ಟಿ ಮಾಡಿದ್ದಾರೆ. ಪ್ರತಿ ಅಧಿವೇಶನ ಆದಮೇಲೆ ಸ್ಪೀಕರ್ ಟೀ ಪಾರ್ಟಿ ಕೊಡ್ತಾರೆ, ಆಯೋಜನೆ ಮಾಡ್ತಾರೆ. ಅವರು ಅದು ಸಾಮಾನ್ಯವಾಗಿರತಕ್ಕಂಥ ಸಂಗತಿ. ಎಲ್ಲ ಪಕ್ಷಗಳ ಮುಖ್ಯಸ್ಥರಿಗೂ ಟೀ ಪಾರ್ಟಿಗೆ ಆಹ್ವಾನ ಇರುತ್ತೆ. ಈ ಬಾರಿ ಆಯೋಜನೆ ಆಗಿದ್ದಂಥ ಟೀ ಪಾರ್ಟಿಯಲ್ಲಿ ಪ್ರಿಯಾಂಕಾ ಗಾಂಧಿ ಭಾಗಿಯಾಗಿದ್ದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಗೈರು ಹಾಜರಾಗಿದ್ದರು. ಅವರ ಬದಲಿಗೆ ಇಲ್ಲಿ ಪ್ರಿಯಾಂಕಾ ಗಾಂಧಿ ಪಕ್ಷದ ರೆಪ್ರೆಸೆಂಟೇಟಿವ್ ಆಗಿ ಹಾಜರಾಗಿದ್ದರು. ಸುಮಾರು 20 ನಿಮಿಷಗಳ ಕಾಲ ಈ ಟೀ ಪಾರ್ಟಿಯಲ್ಲಿ ನರೇಂದ್ರ ಮೋದಿ ಅವರೊಂದಿಗೆ ಪ್ರಿಯಾಂಕಾ ಗಾಂಧಿ ಮಾತಾಡ್ತಾರೆ, ಪರಸ್ಪರ ಮಾಹಿತಿ ಹಂಚಿಕೊಳ್ತಾರೆ. ಮೋದಿ ಅವರ ಇತ್ತೀಚಿನ ಇಥಿಯೋಪಿಯಾ, ಜಾರ್ಡನ್ ಭೇಟಿ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಪ್ರಿಯಾಂಕಾ ಅವರು ತಾವು ತೆಗೆದುಕೊಳ್ಳುತ್ತಿರುವ ಗಿಡಮೂಲಿಕೆಯ ಬಗ್ಗೆ ಹೇಳ್ತಾರೆ. ತಮ್ಮ ವಯನಾಡಿನ ಗಿಡಮೂಲಿಕೆಯೊಂದು ನಾನು ತಗೊಳ್ತಾ ಇದ್ದೀನಿ ಅಂತೇಳಿ ಅವರು ಮಾಹಿತಿ ಕೊಡ್ತಾರೆ. ಕಳೆದ ಮಳೆಗಾಲದ ಅಧಿವೇಶನದ ನಂತರ ಟೀ ಪಾರ್ಟಿಯನ್ನು ಕಾಂಗ್ರೆಸ್ ಬಹಿಷ್ಕರಿಸಿತ್ತು. ಆದರೆ ಈ ಬಾರಿ ರಾಹುಲ್ ಬದಲಿಗೆ ಪ್ರಿಯಾಂಕಾ ಗಾಂಧಿ ಪಾಲ್ಗೊಂಡಿದ್ದರು.